ಮುಚ್ಚಿದ ಕಂಗಳಡಿಯ ಕನಸಿನಂತೆ ಅದೋ ಅಲ್ಲೊಂದಿದೆ ಭವ್ಯ ಸ್ವರ್ಗ. ಆಗಸಕ್ಕೆ ಏಣಿ ಹಾಕಿರುವ ಮರಗಳು, ನಾಸಿಕ ಮರಳಿಸುವ ವನಪುಷ್ಪದ ಘಮಲು, ಮರತಬ್ಬಿ ಹಬ್ಬುತ್ತಿರುವ ಲತೆಗಳು. ಕರ್ನಾಟಕ ರಾಜ್ಯದ ಮಮತೆಯಪ್ಪುಗೆಯಲ್ಲಿ ನೇಸರನ ಕಿರಣ ತೂರಿ ಬಂದು ಹೊಳೆದ ಬೆಳಕಲ್ಲಿ ಪ್ರಕಾಶಿಸುತ್ತಿದೆ ಅಗೋ ಉತ್ತರ ಕನ್ನಡದ ಆ ಮಲೆನಾಡ ಹಸಿರು. ಇಲ್ಲಿ ಸಮಯಕ್ಕೂ ಸಾಗಲು ಬೇಸರ, ಇಲ್ಲಿನ ಸೊಬಗ ಕಾಣಲು ಕಳ್ಳನಂತೆ ಎಣುಕುವ ನೇಸರ. ಈ ಭವ್ಯ ಸೌಂದರ್ಯದ ಕಾನನದಲ್ಲಿ ಎಲೆಮರಿಯ ಕಾಯಿಯಂತೆ ಕಡಲಾಳದ ಚಿಪ್ಪಿನಲ್ಲಿ ಭದ್ರವಾಗಿ ಹುದುಗಿರುವ ಅಮೂಲ್ಯ ಮುತ್ತಿನಂತೆ ನೈಸರ್ಗಿಕ ಬದುಕಿನ ಮಾದರಿಯಂತೆ ವಾಸವಾಗಿದೆ ಈ ಕುಣಬಿ ಜನಾಂಗ. ಎಷ್ಟೋ ಪೀಳಿಗೆಯಿಂದಲೂ ಕುಣಬಿ ಜನಾಂಗ ಅದೇ ಏಕತೆಯಿಂದ ಸಾಮರಸ್ಯದಿಂದ ಇದೇ ನೆಲದಲ್ಲಿ ಜೀವಿಸುತ್ತಿದೆ. ಅವರ ಬದುಕೆಂಬುದು ತರುಲತೆಗಳ ಚಪ್ಪರದಡಿ ಪ್ರಕೃತಿಯ ನಿನಾದಕ್ಕೆ ತಾಳಬದ್ಧವಾಗಿ ಬಹಳ ಸುಸೂತ್ರವಾಗಿ ಸಾಗುತ್ತಿದೆ. ಅವರ ಕಥೆ ಕೇವಲ ಉಳುವಿನ ಕುರಿತಲ್ಲ, ಅದೊಂದು ಪ್ರಕೃತಿಯೊಟ್ಟಿಗಿನ ತೀರದ ಭಾವ ಸಂಬಂಧದ ಚರಿತ್ರೆಯಂತೆ. ಅವರ ಸಂಸ್ಕೃತಿ ಸಂಪ್ರದಾಯವೆಲ್ಲವೂ ಆ ಮಣ್ಣಿನೊಟ್ಟಿಗೆ ಅಪೂರ್ವವಾಗಿ ಬೆಸೆದುಕೊಂಡಿವೆ. ಹಾಗಾದರೆ ಅವರ ವೈಶಿಷ್ಟ್ಯತೆಯ ರಹಸ್ಯವೇನು ಎಂದರೆ, ಉತ್ತರ ನಮ್ಮನ್ನು ವಿಸ್ಮಿತರನ್ನಾಗಿಸಬಹುದು. ಗಡ್ಡೆಗೆಣಸು ಅವರಿಗದು ಕೇವಲ ಆಹಾರವಲ್ಲ, ಅದವರ ಜೀವನಾಡಿ, ಅವರ ಸಂಸ್ಕೃತಿಯ ಪ್ರತೀಕ, ಭೂತಾಯಿಯೆಡೆಗಿನ ಅವರ ಪರಮ ಭಕ್ತಿಯ ಸಂಕೇತ. ಮನೆಯ ಹಿಂಭಾಗದ ಹಿತ್ತಲಿನಲ್ಲಿ ಮುತುವರ್ಜಿಯಿಂದ ತಮ್ಮ ಮಕ್ಕಳಂತೆ ಪೋಷಿಸಿ ಬೆಳೆಸುವ ಈ ಗಡ್ಡೆಗಳು ಹೊಟ್ಟೆ ತುಂಬಿಸುವುದು ಮಾತ್ರವಲ್ಲ, ರಟ್ಟೆ ಬಲಗೊಳಿಸುವ ಪರಿ ಅದ್ಭುತ. ಗಡ್ಡೆ ಗೆಣಸುಗಳು ಅವರ ಜೀವನದ ಒಂದು ಭಾಗವೇ ಆದಂತಿದೆ. ಅಂತಹ ಒಂದು ಸಂಭ್ರಮವೇ ಗಣೇಶ ಚತುರ್ಥಿ. आमगेली गौरी मुगो तांदूळ घालता, 5 कसले काहीतरी घालता, गौरी भितूर घालता, भात हळदी सयतलो लायता, रूप घालता भितूर आणि तितूर मागीर गौरी करता. आणि मग आळू ते ह्या आळू अशें आसा ह्या आळू न्हू तेतूर बांदता, मागीर बांदता दोऱ्यान आणि मागीर ती दवरता. पयलीं गौरी हालयता सांजचे, गौरी हालयल्या बरो गणपती हालयता. मागीर गौरी आमी आळवा थंय तिका हाडून दवरता ते, मागीर नाचत येता तूं अशें वाड्या वयलीं पोरां तेच्या फाटल्यान नाचत येता वाजयत, चिंग चिंग करीत गौरी अशें कशें जाता, शिव शिव शंकरा गौरी जाता भायर अशें करून फाटल्यान येवशेली. ಗಣಪ ಹಾಗೂ ಗೆಡ್ಡೆ ಗೆಣಸುಗಳ ಈ ಸಂಬಂಧ ಕುಣಬಿ ಜನರಿಗೆ ಕೇವಲ ಭಕ್ತಿಯ ಪ್ರತೀಕವಲ್ಲ, ಅವರ ಜೀವಸತ್ವವಾಗಿರುವ ಬೆಳೆಯನ್ನು ಕಾಯುವ ಪೋಷಿಸುವ ಭಗವಂತನಿಗೆ ಅವರ ರೀತಿಯಿಂದ ಅದೊಂದು ಕೃತಜ್ಞತೆಯ ಅಭಿನಂದನೆಯ ಸ್ವರೂಪ. ತಮ್ಮ ಸರ್ವ ಸಂಪತ್ತಾದ ನೆಲಕ್ಕೂ ಅವರಿಗೂ ಇರುವ ಆಳವಾದ ಸಂಬಂಧಕ್ಕೆ ಸಾಕ್ಷಿ. ಹೆಣ್ಣು ಅನ್ನಪೂರ್ಣೆ. ದೇವರಿಗೆ ಎಷ್ಟು ಭಕ್ತಿಯಿಂದ ನೈವೇದ್ಯವಿಡುತ್ತಾಳೋ ತನ್ನ ಕುಟುಂಬಕ್ಕೂ ಅಷ್ಟೇ ಪ್ರೀತಿಯಿಂದ ಅನ್ನ ಹಾಕುತ್ತಾಳೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಆದರೆ ಕುಣಬಿ ಜನಾಂಗದ ಮಹಿಳೆಯರದು ಆಹಾರ ಸಿದ್ಧಪಡಿಸುವಲ್ಲಿ ಮಾತ್ರವಲ್ಲ, ಬೆಳೆ ಬೆಳೆಯುವ ಜವಾಬ್ದಾರಿಯೂ ಅವರದೇ ಹೆಗಲಿಗೆ. ಇಲ್ಲಿ ಬೆಳೆಗಾರರೂ ಅವರೇ, ಬೇಯಿಸುವವರೂ ಅವರೇ. बायला करता, दादल्या करना, चेडे करना, दादल्या कांयच करना, फक्त बायलांनी करचेलें काम. आनी आमी जंगलात वचून मुगो ते खुटे हाडटा, मागीर हिंगा हाडून धोप खाट्टा, इतलो धोप खाट्टा कोणाकी ना, आमीच खाट्टा. मागीर इतले धोप हाडून ते अशें पयलीं खूट मारूं जाय, ते मारूं जाय. आनी मागीर बोतेन आनी कचरो भरता, हे सगळे कुडान तळाक भरता आनी तेजे वयल्यान माती ओडटा. मागीर भितर मोटे मोटे जाता ते.
ಅಂದರೆ ಅಮ್ಮ ಒಬ್ಬರೇ ಮಾಡೋದು ಇದ್ರು ಅವರು ಅವಾಗ. ಮತ್ತು ಆಮೇಲೆ ಅವ್ರ ಜೊತೆನೇ ಅವರು ಪ್ರತಿಯೊಂದು ಕೆಲಸಕ್ಕೆ ಅವರು ನಮಗೆ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ಇದು ಸ್ವಲ್ಪ ಮಾಡೋ, ನಾವು ನಿಮ್ಗೆ ಏನಾದರೂ ತಂದು ಕೊಡ್ತೀನಿ ಅದೆಲ್ಲ ಹೇಳಿ ಇದು ಕರ್ಕೊಂಡು ಹೋಗ್ತಿದ್ರು ನಮಗೆ. ಆದರೆ ಅದು ರೂಢಿ ಆಯಿತು ನಮಗೆ. ಹಾಗಿದ್ದಲ್ಲಿ ಇಂತಹ ರುಚಿಕರವಾದ ಸಾಂಪ್ರದಾಯಿಕ ಜ್ಞಾನ ಸಂಪತ್ತು ನಮ್ಮಂತಹ ಯುವ ಪೀಳಿಗೆಗೆ ಬಹಳವೇ ಉಪಯೋಗಕಾರಿಯಾಗಿರಬೇಕಲ್ಲವೇ? ಇದರ ಬಗ್ಗೆ ಹುಡುಕಿ ಹೋದ ನನಗೆ ಸಿಕ್ಕ ಉತ್ತರದ ದಿಕ್ಕೇ ಬೇರೆ ಆಗಿದೆ. ಕುಣಬಿ ಜನರ ಯುವ ಪೀಳಿಗೆಯಲ್ಲಿ ಅವರ ಗೆಡ್ಡೆ ಗೆಣಸುಗಳ ಬಗ್ಗೆ 50% ಮಾತ್ರವೇ ಉಳಿದಿದೆ. ಇಂದಿನ ಯುವ ಜನರಿಗೆ ಅವರ ಸಾಂಸ್ಕೃತಿಕ ಚಿಹ್ನೆಯ ಮೇಲಿನ ಗೌರವ ಅಳಿದು ಹೋಗುತ್ತಿದೆ. ಅದರಲ್ಲಿಯೂ ಔಷಧೀಯ ಉಪಯೋಗಗಳ ಬಗೆಗಿನ ಜ್ಞಾನವಂತೂ ಸಂಪೂರ್ಣವಾಗಿ ನಾಶವಾಗಿ ಬಿಟ್ಟಿದೆ. ಅವ್ರಿಗೆ ಏನಾಗಿದೆ ಅಂದರೆ ಈಗ ನಮಗೆ ನಮ್ಮ ಅಮ್ಮವರು ಹೇಳ್ಕೊಟ್ಟಿದ್ದಾರೆ ಹೀಗೆಲ್ಲ. ಆದರೆ ಈಗ ನಾವೇ ಮಾಡ್ತಾ ಇಲ್ಲ. ಅವ್ರು ಹೆಂಗೆ ಬರ್ಬೋದು? ಈಗೆಲ್ಲ ನಮಗೆ ರೆಡಿಮೇಡ್ ಸಿಗ್ತಾ ಇದೆ ಎಲ್ಲ. ಇದು ಉಪವಾಸ ಇದ್ದರೆ ಮೊದಲೇ ಇದೇ ತಿಂತಿದ್ವಲ್ಲ, ಈಗ ಉಪವಾಸ ಇದ್ದರೆ ಮನೆ ಇದು ಅಂಗಡಿಯಿಂದ ಅದು ಹೆಸರು ಕಾಳು ತಂದು ಇದು ಮಾಡಿ ತಿಂತಾರೆ. ಈಗ ಅವರು ಓದ್ತಾ ಇದ್ದಾರೆ, ಇದರಿಂದ ಈ ವಿಟಾಮಿನ್ ಸಿಗತ್ತೆ, ಇದರಿಂದ ಇದು ಸಿಗತ್ತೆ. ಅವ್ರಿಗೆ ಪಾಪ ಓದಿಲ್ಲ, ಅವರು ಗೊತ್ತಲ್ಲ ಹೆಂಗೆ ಇದು ಮಾಡಬೇಕು, ಅವ್ರಿಗೆ ಹೆಂಗೆ ಸೇರಬೇಕು ಅಂತ. ಅದು ಒಂದು ಅವರು ಓದಿಲ್ಲ ಅಲ್ಲ ಪಾಪ, ಅದರಿಂದ ಸ್ವಲ್ಪ ಬೇಜಾರಾಗುತ್ತೆ ಹೇಳಲಿಕ್ಕೆ. ನಂದು ಒಂದೇ ವಿಚಾರ ಇದೆ, ಇದು ಮೊದಲಿಂದ ಇದೆ ಅಲ್ಲ ನಮ್ಮದು ಕೋನ ಮುಡ್ಲಿ. ಯಾರು ಏನು ನಮಗೆ ಇಷ್ಟ ಆಗುತ್ತಲ್ಲ ಅದು ಬೆಳಿತಾನೆ ಹೋಗಬೇಕು, ನಾವು ಬಿಡಬಾರ್ದು. ಅದು ನಾವು ತಿಂದಿದ್ವಿ, ನಾವು ಆರೋಗ್ಯಕ್ಕೆ ಇನ್ನು ಚೆನ್ನಾಗಿದ್ದೀವಿ, ಅದೇ ತಿಂದು ದೊಡ್ಡ ಆಗಿದ್ವಲ್ಲ, ಮತ್ತು ನಮ್ಮ ಮಕ್ಕಳಿಗೆ ತಿನ್ನಬೇಕು, ಅವ್ರ ಮಕ್ಕಳನ್ನು ತಿನ್ನಬೇಕು. ಇದು ಒಂದು ಆಸೆ ಇದೆ. ಇದು ಕೇವಲ ಕುಣಬಿ ಜನರ ಸಂಸ್ಕೃತಿಯ ಕುರಿತ ಕಥೆಯಲ್ಲ, ಅಂಜಿಸುತ್ತಿರುವ ಅವರ ಅಳಿವಿನಂಚಿನಲ್ಲಿರುವ ಬದುಕಿನ ಶೈಲಿಯದು. ಬದಲಾಗುತ್ತಿರುವ ಪರಿಸರ ಸಮಾಜಕ್ಕೆ ಅನುಗುಣವಾಗಿ ಬಲಿಯಾಗುತ್ತಿರುವ ಸಂಪ್ರದಾಯದ್ದು. ಗುಮ್ಮನಿಗೆ ಹೆದರಿ ಅಮ್ಮನ ಉಡಿಯನ್ನು ಬಿಗಿಯಾಗಿ ಅಪ್ಪಿ ಹಿಡಿದಿರುವ ಕಂದನಂತೆ ತಮ್ಮ ಪರಂಪರಾನುಗತ ಸಂಸ್ಕೃತಿ ಸಂಪ್ರದಾಯಗಳು ಮುಂದಿನ ಪೀಳಿಗೆಗೆ ಕಣ್ಮರೆಯಾಗುವ ಭಯದಲ್ಲಿ ಅವನ್ನು ಮುಂದಿನ ಸಂತತಿಗೆ ಸಾಗಿಸುವ ಜವಾಬ್ದಾರಿಯನ್ನು ಸೆರಗಿಗೆ ಕಟ್ಟಿಕೊಂಡು ಕಂಗೆಟ್ಟಿರುವ ಆ ಮುಗ್ಧ ಜನಗಳ ಕಣ್ಣಿನಾಳದಲ್ಲಿ ಕಾಣುತ್ತಿರುವ ಕೋರಿಕೆಗೆ, ಅಂಜಿಕೆಗೆ ಉತ್ತರ ಸಿಗಬಹುದೇ?